ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ನಿಂದ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸರಣಿ ಅಪಘಾತ ಮಾಡಿರುವಂತಹ ಘಟನೆ ದೊಮ್ಮಲೂರಿನ ಕಮಾಂಡೋ ಆಸ್ಪತ್ರೆ ಬಳಿ ನಡೆದಿದೆ. ಕಳೆದ ರಾತ್ರಿ 10 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಘಟನೆಯಲ್ಲಿ 4 ಕಾರುಗಳು ಅಥವಾ 3 ಕಾರುಗಳು ಜಖಂಗೊಂಡಿವೆ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರಿಗೆ ನಟ ಏಕಾಏಕಿ ಬಂದು ಮಯೂರ್ ಪಟೇಲ್ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಈ ವೇಳೆ ಸರಣಿ ಅಪಘಾತಗೊಂಡಿದೆ. ತಾನೇ ಕಾರು ಚಲಾಯಿಸಿಕೊಂಡು ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ದಂತಹ ನಟ ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿ ಅಪಘಾತವನ್ನ ಮಾಡಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದೆ. 2 ಶಿಫ್ಟ್ ಕಾರುಗಳು, ಡಿಸೈರ್ ಕಾರ್ ಒಂದು, ಮತ್ತೊಂದು ಸರ್ಕಾರಿ ಕಾರು ಈಗ ಜಖಂಗೊಂಡಿರುವಂಥದ್ದು. ಈ ವೇಳೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಮಯೂರ್ ಪಟೇಲ್ ಅವರನ್ನ ಕರೆತಂದು ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಚೆಕಿಂಗ್ ಮಾಡಿ ಈ ವೇಳೆ ಮಯೂರ್ ಅವರು ಕುಡಿದಿರೋದು ಗೊತ್ತಾಗಿದ ತಕ್ಷಣ ಮಯೂರ್ ಪಟೇಲ್ ಫಾರ್ಚುನರ್ ಕಾರನ್ನು ಸೀಸ್ ಮಾಡಲಾಗಿದೆ. ಪೊಲೀಸರು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋದು ಪತ್ತೆಯಾಗಿದೆ ಈ ಒಂದು ಸೀಸ್ ಮಾಡಿದ ನಂತರ. ಇನ್ನು ಜಖಂಗೊಂಡಂತಹ ಕಾರುಗಳು ಚಾಲಕರಿಂದ ಅಪಘಾತದ ಬಗ್ಗೆ ದೂರು ಪಡೆದುಕೊಳ್ಳಲಾಗಿದೆ. ಈ ರೀತಿ ಆಯಿತು ಅನ್ನೋದನ್ನ ಆ ಚಾಲಕರಿಂದ ದೂರು ಕೂಡ ಪಡೆದುಕೊಳ್ಳಲಾಗಿದೆ. ಫಾರ್ಚುನರ್ ಕಾರಿಂದ ಬಂದು ಏಕಾಏಕಿ ಸಿಗ್ನಲ್ ನಿಂತಿದ್ದಂತಹ 4 ಕಾರುಗಳಿಗೆ ಗುದ್ದಿದ್ದಾರೆ. 2 ಶಿಫ್ಟು, 1 ಡಿಸೈರ್, ಇನ್ನೊಂದು ಸರ್ಕಾರಿ ವಾಹನ. ಸರ್ ಏನಿಲ್ಲ ಸರ್, ಅದು ರೆಡಿ ಮಾಡಿಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಏನು ಮಾಡಬೇಕು ಸರ್? ನೀವು ರೆಡಿ ಮಾಡಿಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾನು ನಿಮ್ಮ ಇರ್ತದೆ ಆಧಾರ್ ಕಾರ್ಡು ಸರ್, ಅಂದ ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡು, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ಥರ ಕೇಸ್ ಗೊತ್ತಾಗಿಲ್ಲ ಸರ್, ನಾವು ಈ ಥರ ಮಾಡ್ತಾ ಇದ್ದೀರಾ ಸರ್? ಮಾಡ್ತಾ ಇದ್ದೀನಿ ಇದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇ ಬಂದರೆ ಮಾತಾಡ್ತಾ ಇದ್ದೀರಾ? ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದಿದ್ದೀನಿ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್.